ಯತ್ನ ಮಾಡಿಕೊಂಡು ನಾವು ಇನ್ನೊಬ್ರಿಗೆ ದುಡಿಯೋದು ಅಂತಂದ್ರೆ ಇದು ನನ್ನಲ್ಲಿ ಸಾಧ್ಯವಿಲ್ಲ. ಹಿಂದಿನ ಸರ್ತಿ ಚುನಾವಣೆಯಲ್ಲಿ ನಮ್ಮ ಊರಿನಲ್ಲಿ ಬಂದರು, ಅವ್ನು ಒತ್ತೋಡಿಸ್ಬಿಡ್ತೀನಿ, ಗಂಟು ಮುಟ್ಟೆ ಕಟ್ಸ್ಬಿಡ್ತೀನಿ, ಜಾಗ ಖಾಲಿ ಮಾಡಿಸ್ಬಿಡ್ತೀನಿ. ನಮ್ಮ ಊರಿನಲ್ಲಿ ನೀನು ಯಾರಿಗಾದ್ರೂ ಒಂದು 500 ರೂಪಾಯಿ ಬಡವ್ರು ಕೊಟ್ಟಿದ್ಯಾ ನಿನ್ನ ಲೈಫಲ್ಲಿ? ವಿದ್ಯಾರ್ಥಿಗಳಿಗಾಗಲಿ ಇನ್ನೊಬ್ರಿಗಾಗಲಿ ನಾವೆಲ್ಲ ಸಹಾಯ ಮಾಡಿಕೊಂಡು ಅಣ್ಣ ತಮ್ಮಂದ್ರಿಗೆ ನಾವು ಸಾಕದಂತ ಊರಿನಲ್ಲಿ ಬಂದು ನೀವು ಮಾಡಿದಾಗ ಮುಂದಿನ ಚುನಾವಣೆಯಲ್ಲಿ ಅವ್ರು ಏನ್ ಮಾಡಿದ್ರು ನಿಮ್ಗೆ 18 ಸೀಟನ್ನು ಸಹ ನಮ್ಮ ಬಣಕ್ಕೆ ಪುಟ್ಟಸ್ವಾಮಿಗೌಡ್ರ ಬಣಕ್ಕೆ ಗೆಲ್ಸೋದು. ಯಾಕೆ? ನೀನ್ ಮಾಡ್ತಾ ಇರೋದು ತಪ್ಪು. ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ನೀವು ಊರಿಗೂ ಹೋಗ್ಬಿಟ್ಟು ಬೆಂಕಿ ಇಡುವಂತ ಕೆಲಸ ಮಾಡ್ತಾ ಇದ್ದೀಯ ಅಂತ ಜನ ಅವರೇ ತೀರ್ಮಾನ ಮಾಡಿದ್ರು. ಮುಂದಿನ ದಿನಗಳಲ್ಲೂ ಅಷ್ಟೇ ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ನೀವು ಹೋಗಿ ಕೇಳಿ, ಕೈ ಹಿಡ್ಕೊಂತೀರೋ ಕಾಲು ಹಿಡ್ಕೊಂತೀರೋ, ನಿಮ್ಮ ಓಟ್ ನೀವು ಕೇಳ್ಕೊಳ್ಳಿ. ಆದ್ರೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು, ಅವರ ಪುಟ್ಟಸ್ವಾಮಿಗೌಡ್ರನ್ನ ಬೈಕೊಳೋದು, ಅವರ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಲ್ಲ ನಾನ್ ಮಾಡಿರೋ ಕೆಲಸಗಳೇ ಮಾಡ್ತಾ ಇರೋದು, ನಾನ್ ಮಾಡಿರೋ ಕೆಲಸಗಳೇ ಇವ್ರು ಮಾಡ್ತಾ ಇರೋದು ಅಂತ ಹೇಳ್ತಿರಲ್ಲ, ಅದು ಸರಿಯಲ್ಲ. ನೀನ್ 25 ವರ್ಷ ರಾಜಕೀಯ ಮಾಡಿದ್ದೀರಾ, 25 ವರ್ಷ ಅಧಿಕಾರ ಇದ್ದೀರಾ. ಆದ್ರೆ 5 ವರ್ಷ ಜನ ನೀವೆಲ್ಲ ನಮ್ಗೆ ಅಧಿಕಾರ ಕೊಟ್ಟಿದ್ದು, ಜನ ಏನು 38,000 ಓಟುಗಳು ಅಂತರದಲ್ಲಿ ಇಡೀ ರಾಜ್ಯದಲ್ಲಿ ಅಷ್ಟು ಮತಗಳ ಅಂತರದಲ್ಲಿ ಏನು ಗೆಲ್ಸಿದ್ದೀರಾ, ಅವ್ರಿಗೆ 5 ವರ್ಷ ಅವಕಾಶ ಕೊಡಿ. ನೀವು ಅವ್ರೇನು ಅಭಿವೃದ್ಧಿ ಮಾಡ್ತಾರೆ ನೀನು ನೋಡ್ಬೇಕೇ ಹೊರತು ಪ್ರತಿ ಊರಿನಲ್ಲೂ ತೀಟೆ, ಇನ್ನೊಂದು ಊರಿನಲ್ಲಿ ಮಾಡು, ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡಿ. ಜನಗಳು ಬುದ್ಧಿವಂತರಿದ್ದಾರೆ ಇವತ್ತಿನ ದಿವಸ, ಸೋಷಿಯಲ್ ಮೀಡಿಯಾಸು ಅದು ಇದು ಎಲ್ಲ ನೋಡ್ತಾರೆ. ಉದಾಹರಣೆಗೆ ನಮ್ಮ ವಡದೊಸಲಿ ಕೆರೆ, ಅದು ಅಭಿವೃದ್ಧಿ ಕೆಲಸ ಅಲ್ವಾ? 70 ಕೋಟಿ ರೂಪಾಯಿ ಸರ್ಕಾರದಿಂದ ದುಡ್ಡು ತಂದಿದ್ದಾರೆ. ನಗರಕ್ಕೆ ನೀರು ಕೊಡಬೇಕು ಅಂತಿದ್ರೆ ನಿಮ್ದು ಎಷ್ಟು ಅಡ್ಡಗಾಲಾಗ್ತಾ ಇದ್ದೀರಾ, ನೀವು ಸ್ಟ್ರೈಕ್ ಮಾಡ್ತೀರಾ. ಅನೇಕ ಕೆಲಸಗಳು ಮಾಧ್ಯಮದವ್ರಿಗೆ ನಾನು ಹೇಳ್ತೀನಿ, ನಾವು ಹೇಳೋದೆಲ್ಲ ಸತ್ಯ. ನಾನೇನಾದ್ರೂ ತಪ್ಪು ಮಾತನಾಡಿದ್ರೆ ನಡೀರಿ, ನಾಗೇನ್ ಸರ್ಕಲ್ಗೆ ಹೋಗೋಣ, ಕರೀರಿ ಅವ್ರನ್ನ. ನಾನು ಒಂದೊಂದು ಮಾತು ನಾನು ಕೇಳ್ತೀನಿ. ನಾನೆಂದೂ ನನ್ನ ಜನ್ಮದಲ್ಲಿ ನಾನು ತಪ್ಪು ಮಾಡಿಲ್ಲ. 35 ವರ್ಷದ ರಾಜಕಾರಣದಲ್ಲಿ ಯಾರು ನೀನು ತಪ್ಪು ಮಾಡಿದ್ದೆ ಅನ್ನೋದು ಅಂದಿಲ್ಲ. ಯಾರಾದ್ರೂ ಒಬ್ರು ನೀನು ತಪ್ಪು ಮಾಡಿದ್ದೆ ಅಂದ್ರೆ ನನ್ನ ರಾಜಕೀಯ ಬೇಕಿಲ್ಲ. ಆ ತರ ಒಂದು ದೃಷ್ಟಿ ಇಟ್ಕೊಂಡು ನಮಗೆ ಈ ತರ ಮಾಡಿ ನಾವು ಒಬ್ಬಂಟಿಗರು, ನಮ್ಗೆ ಯಾರು ಇಲ್ಲ. ಅದು ಇರ್ತಕ್ಕಂಥವ್ರು ಎಷ್ಟು ಜನ ನಮ್ಗೆ